ಇವತ್ತು ಪೇರೆಂಟ್ಸಿಗಿಬ್ಬರಿಗೂ ಆಫ್ಟರ್ನೂನ್ ಶಿಫ್ಟ್ ಇರೋದ್ರಿಂದ ಮಧ್ಯಾಹ್ನ ಮಕ್ಕಳಿಬ್ಬರೇ ಕೈಕೊಚ್ಚಿನ ಮಕ್ಕಳು. ಅದಕ್ಕೆ ಮಕ್ಕಳೇ, ಅಪ್ಪ ಅಮ್ಮ ಇಲ್ಲ ಎಂದು ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ. ನಾಳೆಯ ಪರೀಕ್ಷೆಗೆ ಚೆನ್ನಾಗಿ ಓದಿ, ಮನೆಯನ್ನು ಕ್ಲೀನಾಗಿ ಇಟ್ಟುಕೊಳ್ಳಿ, ಗಲಾಟೆ ಮಾಡಿಕೊಳ್ಳಬೇಡಿ, ಊಟ ಮಾಡಿದ ತಟ್ಟೆ ಲೋಟ ತೊಳೆದಿಡಿ, ಮನೆ ತುಂಬ ಕಸ ಮಾಡಬೇಡಿ. ಸಂಜೆ ಅಪ್ಪ ಅಮ್ಮ ಮನೆಗೆ ಬರುವಾಗ ಯಾವುದೇ ಕಂಪ್ಲೇಂಟ್ ಇರಬಾರದು. ಜಾಣರಂತೆ ವರ್ತಿಸಿ. ಒಳ್ಳೆಯ ರಿಪೋರ್ಟ್ ಇದ್ದರೆ ಇವತ್ತು ಐಸ್ ಕ್ರೀಮ್ ತರ್ತೀನಿ, ನಿಮ್ಮ ಅಪ್ಪ ಸುಬ್ಬು ಅಂತ ಬರೆದಿದ್ದೀನಿ. ಕನ್ನಡ ಹ್ಯಾಂಡ್ ರೈಟಿಂಗ್ ಒಳ್ಳೆ ಇಲ್ಲ, ಹಾಗಂತ ಇಂಗ್ಲೀಷು ಒಳ್ಳೆ ಇಲ್ಲ, ಆಯಿತಾ? ನೋಡಿ ಮನೆ ಒಮ್ಮೆ ಹೇಗಿದೆ ಅಂತ ವಿಡಿಯೋ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಬಂದಾಗ ಹೇಗಿರುತ್ತೆ ಅಂತ ಮಾಡೋಣ. ಸೊ ಅದರ ಒಂದು ವ್ಯಾಲ್ಯೂಯೇಷನ್ ಮೇಲೆ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಬೇಕಾ ಬೇಡವಾ ಅನ್ನುವಂಥದ್ದು. ಒಂದು ಲೆವೆಲಿಗೆ ಮನೆ ಕ್ಲೀನ್ ಇದೆ, ನೋಡುವ ಈ ಮಕ್ಕಳ ದೊಂಬರಾಟ ಎಷ್ಟಿರುತ್ತೆ ಅಂತ. ಮೋಸ್ಟ್ಲಿ ಐಸ್ ಕ್ರೀಮ್ ಕೊಡ್ತೀನಿ ಅಂತ ಹೇಳಲಿಕ್ಕೋಸ್ಕರ ಕ್ಲೀನ್ ಇಟ್ಕೊಂಡಿರ್ಬೋದು. ಮ್ಯಾಕ್ಸಿಮಮ್ ಇವ್ರ ಕಿಚನನ್ನು ಗಲೀಜು ಮಾಡ್ತಾರೆ. ಐ ಆಮ್ ಡೆಡ್ ಶ್ಯೂರ್ ವರ್ಧನ್ ಇದ್ದಾನೆ, ಏನಾದರೂ ಒಂದು ಕುಕಿಂಗ್ ಮಾಡ್ತಾ ಇರ್ತಾನೆ, ಆಯಿತಾ? ಪಕ್ಕ ನೋಡುವ ಈ ಲೆವೆಲಲ್ಲಿ ಸ್ವಲ್ಪ ಇದೆ ಕ್ಲೀನ್. ನೋಡುವ ಏನೇನು ಮಾಡಿರ್ತಾರೆ ಅಂತ. ಓಕೆ ಓಕೆ, ಬಾಯ್. ಈವ್ನಿಂಗ್ ನೋಡುವ ಏನಾಗಿರುತ್ತೆ ಅಂತ ಪರಿಸ್ಥಿತಿ. ಕೆಳಗೆ ಹೋಗಿಲ್ಲ ಅಂತೆ, ನೋಡುವ. ಸಿಟ್ ಔಟ್ ಈಸ್ ಕ್ಲೀನ್, ಲೆಟ್ ಮೀ ಸಿ. ಗೊತ್ತಿದೆಯಾ ಎಕ್ಸಾಮ್ ಹೇಗಾಯ್ತು? ಹಾಂ, ತರಲಿಲ್ಲ, ನೋಡ್ಬೇಕಲ್ಲ, ರಿಪೋರ್ಟ್ ನೋಡ್ಬೇಕಲ್ಲ. ಹೆಂಗಾಯ್ತು ಎಕ್ಸಾಮ್? ಮ್ಯಾಥ್ಸ್ ಆಯ್ತು ತಾನು? ಯಾಕೆ ಯಾಕೆ ಇಂತ ಕಿಚನ್ ಎಂತ ಮಾಡಲಿಲ್ಲ ನೀವು ಇವತ್ತು? ತಿಂಡಿ ಯಾರು ಮಾಡಿದ್ದು? ಹೌದಾ? ಗ್ಯಾಸ್ ಎಲ್ಲ ಜಾಗ್ರತೆ ಹಚ್ಚಿದ್ರೆ ಊಟ ಮಾಡಿದ್ರೆ ಮಧ್ಯಾಹ್ನ? ಹಾಂ, ಎಂತ ಎಂದೋ ನಾಟಕ ನಡೆದಿದೆ, ಯಾಕೆ ನಗಾಡ್ತಿದ್ರಲ್ಲ, ಎಂತ ವಿಷಯ? ಎಂತ ಕದಲ್ಲ? ಎಂತ ಹಾಗೆಲ್ಲ ಮಾಡಬಾರ್ದು ಮನೇಲಿ ಯಾರೆಲ್ಲಿದ್ದಾಗ. ಓಕೆ, ಈಗ ಸ್ನಾನ ಆಯ್ತಾ ಇಬ್ರದ್ದು? ಅದೆಲ್ಲ ಇಲ್ಲ, ಸ್ನಾನ ಮಾಡ್ಬೇಕು. ಸುಸ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಐಸ್ ಕ್ರೀಮ್ ತರಲಿಲ್ಲ, ನೋಡ್ಕೊಂಡು ತರುವ ಅಂತ ಮತ್ತೆ ಹೋಗುವ. ಈಗ ಸ್ನಾನ ಮಾಡಿ ಬನ್ನಿ ಇಬ್ರು ಹೋಗಿ ಫಸ್ಟ್ ಬೇಗ.